ಸ್ಟೂಡೆಂಟ್ಸ್, ಹೌ ಆರ್ ಯು ಆಲ್ ಆ್ಯಂಡ್ ಹೌ ಹ್ಯಾವ್ ಯು ಡನ್ ದ ಎಕ್ಸಾಮ್ಸ್? ಹೇಗಿದ್ದೀರಾ ಮಕ್ಕಳೇ ಎಲ್ಲರೂ? ಹೇಗೆ ಮಾಡಿದ್ರಿ ಪರೀಕ್ಷೆನ? ಪೇಪರ್ ತುಂಬ ಸುಲಭವಾಗಿತ್ತಲ್ವಾ? ನಾನು ನಿಮಗೆ ಈಗಾಗಲೇ ಜಾಬ್ ಅಪ್ಲಿಕೇಶನ್ ಫಾರ್ಮ್ಯಾಟ್ ಕೊಟ್ಟಿದ್ದೀನಿ. ಆಮೇಲೆ ನಾನು ನಿಮ್ಗೆ ಹೇಳಿದ್ದೆ, ಈ ಫಾರ್ಮ್ಯಾಟ್ ಇದ್ದರೆ ನೀವು ಯಾವ ಜಾಬ್ ಅಪ್ಲಿಕೇಶನ್ ಕೂಡ ಆದರೂ ಆನ್ಸರ್ ಮಾಡ್ಬೋದು ಅಂತ. ಇವತ್ತು ಪರೀಕ್ಷೆನಲ್ಲಿ ಪಾರ್ಟ್ ಇನಲ್ಲಿ ನಿಮಗೆ ಈ ಕ್ವೆಶ್ಚನ್ ಬಂದಿದೆ. ರೈಟ್ ಅ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ದಟ್ ಅಪಿಯರ್ಡ್ ಇನ್ ದ ಡೆಕ್ಕನ್ ಹೆರಾಲ್ಡ್ ಡೇಟೆಡ್ 3rd March 2026. Wanted office assistants. Qualification is PUC. Skills required basic computer knowledge, fluency in English and Kannada, and you have to apply it to the manager, 5G Digital Solutions, Hasan 573201. ಇದಕ್ಕೆ ಉತ್ತರ ಹೇಗೆ ಬರೆಯೋದು ನೋಡೋಣ. ಲೆಟ್ಸ್ ಸಿ ಹೌ ಟು ಗೋ ಅಬೌಟ್ ಇಟ್. ಇಟ್ ಇಸ್ ಫಾರ್ 5 full marks. Okay, without wasting much time, let's start the answer. From FROM, from TO2 ಏನೋ ಬರೀಕೊಡ್ದು. ಫ್ರಮ್ ನಿಮ್ಮ ಹೆಸರಿಗೆ ಇನ್ಸ್ಟೆಡ್ ಆಫ್ ಯುವರ್ ನೇಮ್ ರೈಟ್ XXX, ಹೆಸರಿಗೆ XXX ಬರೀರಿ, ಅಡ್ರೆಸ್ಗೆ YYY ಬರೀರಿ. ಆಮೇಲೆ 1 ಲೈನ್ ಸ್ಪೇಸ್ ಕೊಟ್ಟು ಡೇಟ್ ಬರೀರಿ. DATE ಬರೀಲಿಲ್ಲ ಅಂದರೂ ಪರವಾಗಿಲ್ಲ. ಫುಲ್ ಫಾರ್ಮಲ್ಲಿ 3rd March, 2026. ಏನಾಗಿದೆ ಅಂದರೆ ಈ ಅಪ್ಲಿಕೇಶನ್ ಡೇಟ್ 3rd March 2026 ಇದೆ. ನೀವು ಎಕ್ಸಾಮ್ ಬರೀತಾ ಇರೋದು ಸೇಮ್ ಡೇಟ್. ಸೊ ಯು ಕೆನಾಟ್ ರೈಟ್ 4th March or 5th March. ಇದೇ ಡೇಟನ್ನೇ ಬರೀರಿ. ಆಮೇಲೆ ದ ಯಾರಿದೆ ಇಲ್ಲಿ, ಟು ದ ಅವ್ರು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ದ ಮ್ಯಾನೇಜರ್ ಅಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ಫಿಲ್ ಮಾಡಿ. ದ ಆಲ್ರೆಡಿ ಇದೆ. ಟು ದ ಮ್ಯಾನೇಜರ್, 5G Digital Solutions, Hasan 573201. 1 ಲೈನ್ ಸ್ಪೇಸ್ ಕೊಡಿ. ಆಮೇಲೆ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಡ್ಯಾಶ್ ಅಂತ ಬರೆಸಿದ್ದೆ ನನ್ನ ಫಾರ್ಮ್ಯಾಟಲ್ಲಿ. ಇಲ್ಲಿ ಪೋಸ್ಟ್ ಏನಂತ ಬರೀತೀರಾ ನೀವಿಲ್ಲಿ? ಫಾರ್ ದ ಪೋಸ್ಟ್ ಆಫ್ ಆಫೀಸ್ ಅಸಿಸ್ಟೆಂಟ್ಸ್ ಅಂತಿದೆ, ನೀವು ಅಸಿಸ್ಟೆಂಟ್ ಬರೆದ್ರೆ ಸಾಕು. ಓಕೆ. ರೆಫರೆನ್ಸ್, your advertisement that appeared in ಎಲ್ಲಿ ಬಂದಿತ್ತು ಈ ಅಡ್ವರ್ಟೈಸ್ಮೆಂಟ್? ದಟ್ ಅಪಿಯರ್ಡ್ ಇನ್ ಡ್ಯಾಶ್ ಅಂತ ಕೊಟ್ಟಿದ್ದೆ ಅಲ್ವಾ ನಾವು ಫಾರ್ಮ್ಯಾಟಲ್ಲಿ. ಆ ಡ್ಯಾಶಲ್ಲಿ ಏನಂತ ಫಿಲ್ ಮಾಡ್ತೀರಾ? ದಟ್ ಅಪಿಯರ್ಡ್ ಇನ್ ಡೆಕ್ಕನ್ ಹೆರಾಲ್ಡ್. ನೀವೇನು ಮಾಡಿ, ಇಲ್ಲಿ ನಿಮಗೆ ಡೆಕ್ಕನ್ ಹೆರಾಲ್ಡ್ ಬರೆಯೋದಕ್ಕೆ ಜಾಗ ಇಲ್ಲ ಅಂತಂದರೆ ಡೆಕ್ಕನ್ ಇಲ್ಲಿ ಬರೆಯೋದು, ಹೆರಾಲ್ಡ್ ನೆಕ್ಸ್ಟ್ ಲೈನಲ್ಲಿ ಬರೆಯೋದು, ಹಾಗೆ ಮಾಡಬೇಡಿ. ಅಪಿಯರ್ಡ್ ಇನ್ ನೆಕ್ಸ್ಟ್ ಲೈನ್ನಲ್ಲೇ ಕರೆಕ್ಟಾಗಿ ನೀವು ಸ್ಪೇಸನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ರೆಫರೆನ್ಸ್ ಕೆಳಗಡೆ ಬರಿಬೇಡಿ, ಯುವರ್ ಕೆಳಗಡೆ ಬರೀರಿ. ದಟ್ ಅಪಿಯರ್ಡ್ ಇನ್ ಡೆಕ್ಕನ್ ಹೆರಾಲ್ಡ್ ಡೇಟೆಡ್. ಏನು ಡೇಟ್ ಕೊಟ್ಟಿದ್ದಾರೆ? 3rd March 2026. ಹೀಗೆ ಬರೆದಿದ್ದೀರಾ ಅಲ್ವಾ ಪರೀಕ್ಷೆನಲ್ಲಿ? ಆಮೇಲೆ ಈ ಫಾರ್ಮ್ಯಾಟಲ್ಲಿ ಇವಾಗ ಎಲ್ಲೆಲ್ಲಿ ಸ್ಪೇಸಸ್ ಇದೆಯೋ ಅಲ್ಲಿ ಫಿಲ್ ಮಾಡ್ತಾ ಹೋಗೋಣ. ಇದೆಲ್ಲ ಸೇಮ್ ಇರುತ್ತೆ. ಇನ್ ರೆಸ್ಪಾನ್ಸ್ ಟು ದ ಅಡ್ವರ್ಟೈಸ್ಮೆಂಟ್ ಮೆನ್ಷನ್ಡ್ ಅಬೌವ್, ಐ ವಿಶ್ ಟು ಅಪ್ಲೈ ಫಾರ್ ದ ಅಬೌವ್ ಪೋಸ್ಟ್ ಇನ್ ಯುವರ್, ಏನಿದು? ಇನ್ ಯರ್ ಆಫೀಸ್ ಅಥವಾ ಇನ್ ಯರ್ ಕಂಪನಿ. ಇನ್ ಯರ್ ಕಂಪನಿ ಅಥವಾ ಇನ್ ಯರ್ ಆರ್ಗನೈಸೇಷನ್ ಹಾಗೂ ಬರಿಬೋದು. ಓಕೆ. I have the necessary qualification and experience required for the post. I have enclosed my resume with this application for your information and consideration. I assure you of my sincere and devoted service if selected to the post. ಆಮೇಲೆ ಥ್ಯಾಂಕ್ ಯು, yours faithfully, XXX ಬ್ರ್ಯಾಕೆಟಲ್ಲಿ XXX ಎನ್ಕ್ಲೋಷರ್. ಇದು ಅಪ್ಲಿಕೇಶನ್ ಕವರಿಂಗ್ ಲೆಟರ್. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಹೀಗೆ ಬರೆದಿದ್ದೀರಾ? ಓಕೆ. ಇವಾಗ ಎನ್ಕ್ಲೋಷರ್ ರೆಸ್ಯೂಮೆ ಅಂದರೆ ಮತ್ತೆ ರೆಸ್ಯೂಮೆ ತೋರಿಸ್ಬೇಕು ನೀವು. ಓಕೆ. ರೆಸ್ಯೂಮೆ ನೆಕ್ಸ್ಟ್ ಪೇಜಲ್ಲಿ ಬರೆಯೋಣ. ರೆಸ್ಯೂಮೆನಲ್ಲಿ ನೇಮ್ ಆಲ್ರೆಡಿ ನೀವೇನಂತ ಕೊಟ್ಟಿದ್ದೀರಾ? XXX, ಅದನ್ನು ಬರೀರಿ. ಆಯಿತಾ? ಅಡ್ರೆಸ್ಗೆ YYY ಬರೀರಿ. ಆಮೇಲೆ ಫಾದರ್ಸ್ ನೇಮ್
ZZZ ಬರೀರಿ. ಡೇಟ್ ಆಫ್ ಬರ್ತ್ ನಾನು ನಿಮಗೆ ಹೇಳಿದ್ದೆ ಜನರಲಿ 1st January 2000 ಅಂತ ತಗೊಳ್ಳಿ ಅಂತ. ಯಾಕೆ ಅಂದರೆ ಅದು ನಿಮಗೆ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಈಸಿ ಆಗುತ್ತೆ ಅಂತ. ಸೊ ಬಟ್ ಇಲ್ಲಿ ಏನಂತ ಇದೆ ನಿಮಗೆ, ದ ಪೋಸ್ಟ್ ಈಸ್ ಆಫೀಸ್ ಅಸಿಸ್ಟೆಂಟ್. ಓಕೆ, ಇವಾಗ ಸಪೋಸ್ ನೀವು 1st January 2000 ಅಂತ ತಗೊಳ್ತೀರಾ ಅಂತ ಇಟ್ಕೊಳ್ಳಿ. ಓಕೆ, ಆಮೇಲೆ ನೋಡೋಣ ಹೇಗೆ ಮಾಡೋದು ಇದನ್ನು ಅಂತ. ಕ್ಯಾಲ್ಕುಲೇಷನ್ಸ್ ಎಲ್ಲ ಓಕೆ ಓಕೆ. ಇಲ್ಲಿ ಕೇಳಿರೋದು PUC ಅಂತ ಕೇಳಿದ್ದಾರೆ. ಸೊ ನಾವು ಏನು ಮಾಡೋಣ, ನೀವು ಎಕ್ಸಾಮಲ್ಲಿ ನೀಟಾಗಿ ರೂಲರ್ ಪೆನ್ಸಿಲ್ ಇಟ್ಕೊಂಡು ಬರೆದಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಇಲ್ಲಿ ನನ್ನ ಪೇಪರ್ ಮೇಲೆ ಬರೀತಿಲ್ಲ, ಅದಕ್ಕೆ ಈ ರೀತಿ ಬರ್ತಾ ಇದೆ. ನೀವು ಎಕ್ಸಾಮಲ್ಲಿ ನೀಟಾಗಿ ಬರೀರಿ. ಎಕ್ಸಾಮಿನೇಷನ್ ಯಾವಾಗಲೂ ನಾವು ಹೈಯೆಸ್ಟ್ ಕ್ವಾಲಿಫಿಕೇಷನ್ನ ಫಸ್ಟ್ ತೋರಿಸೋದು ಪ್ರಿಫರಬಲಿ ಬೆಟರ್ ಅದು. ಓಕೆ, ಇಲ್ಲಿ PUC ಅಂತ ಬರೆದ್ರೆ ಯಾವ ಬೋರ್ಡ್ ಅದು? KSEB ಅಥವಾ KSEAB ಬೋರ್ಡ್. ಓಕೆ, ಇಯರ್ ಆಫ್ ಪಾಸಿಂಗ್ ನಿಮಗೆ 2000 ನಿಮ್ಮ ಇಯರ್ ಆಫ್ ಬರ್ತ್ ಆದರೆ 16 ಇಯರ್ಸ್ಗೆ ನೀವು SSLC ಕಂಪ್ಲೀಟ್ ಮಾಡಿರ್ತೀರ. ಇದು ಕೂಡ ಅಷ್ಟೇ KSEB ಅಂತ ಬರಿಬೇಕು. ಓಕೆ, ಇದು ನೀವು 2016. ಸೊ PUC ಯಾವಾಗ 2018ನಲ್ಲಿ ಮಾಡಿರ್ತೀರ, ಕರೆಕ್ಟಾ? 18 ವರ್ಷ ಆಗಿರುತ್ತೆ. ಇಲ್ಲಿ ಪರ್ಸೆಂಟೇಜ್ SSLCನಲ್ಲಿ ನೀವೇನಂತ ಬರೀತೀರಾ? 85%. PUCನಲ್ಲಿ ಏನಂತ ಬರೀತೀರಾ? 90% ಅಂತ ಬರೀರಿ. ಅಥವಾ ನಿಮಗೆ ಏನು ಪರ್ಸೆಂಟೇಜ್ ಬೇಕೋ ಅದು ಬರೀರಿ. ಇದು 95 ಅಂತ ಬರೆದ್ರೂ ಆಯಿತು. SSLCನಲ್ಲಿ ನೀವು ಏನೇನು ಸಬ್ಜೆಕ್ಟ್ಸ್ ತೊಗೊಂಡಿರ್ತೀರಾ? SSLCನಲ್ಲಿ ನಿಮಗೆ ಸೈನ್ಸ್, ಸೋಷಿಯಲ್ ಸ್ಟಡೀಸ್, ಮ್ಯಾಥ್ಸ್, ಲ್ಯಾಂಗ್ವೇಜ್ ಅಂದರೆ ಕನ್ನಡ, ಸಂಸ್ಕೃತ ಅಥವಾ ಏನಾದರೂ ಬರೀಬೋದು. ಆಮೇಲೆ ಇಂಗ್ಲೀಷ್, ಕನ್ನಡ, ಸಂಸ್ಕೃತ, ಹಿಂದಿ ಏನಾದರೂ ಬರೀರಿ. ಓಕೆ, ಇದಿಷ್ಟು SSLCನಲ್ಲಿ. PUCನಲ್ಲಿ ಆಫೀಸ್ ಅಸಿಸ್ಟೆಂಟ್, ನೀವು ಸೈನ್ಸ್ ಮಾಡಿರ್ಬೋದು ಅಥವಾ ಕಾಮರ್ಸ್ ಮಾಡಿರ್ಬೋದು. ನಾನಿಲ್ಲಿ ಏನಂತ ಬರೀತೀನಿ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್, ಇಂಗ್ಲೀಷ್. ನೀವು ಫುಲ್ ಫಾರ್ಮ್ ಬರೀರಿ. ನನಗಿಲ್ಲಿ ಸ್ಪೇಸ್ ಇಲ್ಲ ಅಂತ ನಾನು ಹೀಗೆ ಬರೀತಾ ಇದ್ದೀನಿ. ನೀವು ಫುಲ್ ಫಾರ್ಮಾಗಿ ಒಂದರೆ ಕೆಳಗಡೆ ಒಂದು ನೀಟಾಗಿ ಬರೀರಿ, ಆಯಿತಾ? ನನಗೆ ಪೇಪರ್ ಮೇಲೆ ಬರೆದ್ರೆ ನೀಟಾಗಿ ಬರೀಬೋದು. ಇಲ್ಲಿ ಇದನ್ನು ನನಗೆ ಸಪೋರ್ಟ್ ಮಾಡಲ್ಲ ಆ ಥರ ಬರೆಯೋದಕ್ಕೆ. ಓಕೆ, ಅಡಿಷ್ನಲ್ ಕ್ವಾಲಿಫಿಕೇಷನ್ ಅಂತ ಇದೆಪ್ಪ. ಇಲ್ಲಿ ಏನಂತ ಕೇಳಿದ್ದಾರೆ? ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅಂತ ಇದೆ. ಅದಕ್ಕೆ ನೀವೇನಂತ ಬರಿಬೋದು ಅಂತಂದರೆ ಕಂಪ್ಯೂಟರ್ ನಾಲೆಜ್ in MS Office, knowledge of MS Word, Excel, PowerPoint, ಇದನ್ನು ಬರಿಬೋದು. ಎಕ್ಸ್ಪೀರಿಯನ್ಸ್ ಇವಾಗ 2000 ಬಾರ್ನ್ ಅಂದರೆ ನೀವು 2018ನಲ್ಲಿ ನೀವು PUC ಮಾಡಿದ್ದೀರಾ ಅಂತಂದರೆ 2018 to 19, 20, 21, 22, 23, 24, 25, 26 8 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದರಲ್ಲಿ ನೀವೇನಂತ ಬರಿಬೋದು? ಎಕ್ಸ್ಪೀರಿಯನ್ಸ್ ವರ್ಕ್ಡ್ ಆ್ಯಸ್, ಬರೀ ಆಫೀಸ್ ಅಸಿಸ್ಟೆಂಟಾಗೇ ಇರ್ತೀರಾ? ಇಲ್ಲ, ಅದಕ್ಕೆ ಮುಂಚೆ ನೀವು ಯು ಕ್ಯಾನ್ ಶೋ ಇಟ್ ಆ್ಯಸ್ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಅಥವಾ ಈವನ್ ಆಫೀಸ್ ಅಸಿಸ್ಟೆಂಟ್ ಅಂತಲೂ ತೋರಿಸ್ಬೋದು. ಆಫೀಸ್ ಅಸಿಸ್ಟೆಂಟ್ ಇನ್ ABC ಕಂಪನಿ, ABC. ಓಕೆ, ಹಾಬೀಸ್ ಏನು ಬರೀತೀರಾ? ಸಿಂಗಿಂಗ್, ರೀಡಿಂಗ್, ನಿಮ್ಗೇನು ಹಾಬೀಸ್ ಇದೆಯೋ ಅದನ್ನು ಹಾಕಿ. ದಯವಿಟ್ಟು ಸ್ಲೀಪಿಂಗ್, ವಾಚಿಂಗ್ TV ಅದನ್ನೆಲ್ಲ ಹಾಕೋಕ್ಕೆ ಹೋಗಬೇಡಿ. ಇಮೇಲ್ ಅಡ್ರೆಸ್ ನಾನು ಹೇಳಿದ ಥರ XXX123, ನಿಮ್ಮ ಹೆಸರು XXX ಇರೋದ್ರಿಂದ XXX123@gmail.com ಅಂತ ಕೊಡಿ. ಫೋನ್ ನಂಬರ್ 10 ಡಿಜಿಟ್ಸ್ ಇರಲಿ, ಎನಿ ಫಿಕ್ಷಿಯಸ್ ನಂಬರ್. ನಿಮ್ಮ ಫೋನ್ ನಂಬರ್ ಅಂತೂ ಖಂಡಿತವಾಗ್ಲೂ ಕೊಡಬೇಡಿ, ಆಯಿತಾ? ಇಲ್ಲಿ ಕ್ವೆಶ್ಚನ್ನಲ್ಲಿ ಹಾಸನ ಅಂತ ಇರೋದ್ರಿಂದ ಪ್ಲೇಸ್ ಹಾಸನ ಅಂತಾನೆ ಬರೀರಿ. ಬೆಂಗಳೂರು ಬರೆದ್ರೂ ಪರವಾಗಿಲ್ಲ. ಡೇಟ್, ಇವತ್ತಿನ ಡೇಟ್ 3rd March
2026 ಫುಲ್ ಫಾರ್ಮಲ್ಲಿ ಬರೆದ್ರು ಸರಿ. ST ಅಂದರೆ ಏನು? ಸೈನ್ಡ್. ವಾಟ್ ಈಸ್ ಯರ್ ನೇಮ್? XXX. XXX ಬರೆದು ಬ್ರ್ಯಾಕೆಟಲ್ಲಿ XXX ಹಾಕಿದ್ರೆ ನಿಮ್ಮ ರೆಸ್ಯೂಮೆ ಕಂಪ್ಲೀಟ್ ಆಗುತ್ತೆ. ನೀವು ಇಲ್ಲಿ ಬಾಡಿ ಆಫ್ ದ ಲೆಟರ್ನಲ್ಲೇ ನೀವು ಎಲ್ಲನೂ ಡೀಟೇಲ್ಸ್ ಬರಿಬೋದು. ಅದನ್ನು ಅವಾಯ್ಡ್ ಮಾಡಿದರೆ ಬೆಟರ್, ಯಾಕಂದರೆ ತುಂಬ ಕ್ರೌಡ್ ಆಗಿಬಿಡುತ್ತೆ. ಈ ಥರ ರೆಸ್ಯೂಮೇ ಬರೆಯೋದ್ರಿಂದ ನೀಟಾಗಿ ಅರ್ಥ ಆಗುತ್ತೆ ಕರೆಕ್ಟ್ ಮಾಡೋರ್ಗೂ. ಆಮೇಲೆ ಮಾರ್ಕ್ಸ್ ಸಿಗೋ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ. ಓಕೆ, ಎನಿ ಡೌಟ್ಸ್ ಯು ಕ್ಯಾನ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಪ್ಲೀಸ್ ಟು ಗಿವ್ ಇಟ್ ಅ ಲೈಕ್ ಇಫ್ ಯು ಲೈಕ್ ದಿಸ್ ವಾಟ್ ಎವರ್ ಐ ಹ್ಯಾವ್ ಡನ್. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಬೇರೆ ಬೇರೆ ವೀಡಿಯೋಸ್ ಹಾಕ್ತಾ ಇರ್ತೀನಿ ರಿಲೇಟೆಡ್ ಟು ದ ಲ್ಯಾಂಗ್ವೇಜ್. ನಿಮಗೆ ಅದು ಸಿಗುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ.